ಯಾವುದೇ ರೀತಿಯಾದಂಥ ಸೆಲ್ಫಿಶ್ ಮೋಟಿವ್ಸ್ ಇರಲೇ ಇರಲಿಲ್ಲ. ಬಟ್ ಅವ್ರ ಆರೋಗ್ಯ ಸಮಸ್ಯೆ ಇತ್ತು. ನಾನು 3 ದಿನದ ಕೆಳಗೆ ಮಾತಾಡಿದೆ. ಸರ್, ಅಪರ್ಣಾ ಅವರ ಸಾವನ್ನ ನೋಡ್ತಾ ಹೋದ್ರೆ ಬದುಕು ಎಷ್ಟು ನಶ್ವರ ಅಂತ ಅನ್ಸ್ಬಿಡುತ್ತೆ. ಈ ನಿನ್ನೆ ಇದ್ದವ್ರು ಇವತ್ತಿರಲ್ಲ, ಇವತ್ತಿದ್ದವರು ನೆಕ್ಸ್ಟ್ ಮೂಮೆಂಟಲ್ಲಿ ಇರಲ್ಲ. ಕನ್ನಡ ಭಾಷೆ, ನೆಲ, ಜಲ, ಸಂಸ್ಕೃತಿ, ಕಲೆ ಇದೆಲ್ಲದಕ್ಕೂ ಕೂಡ ನಮ್ಮ ಅಪರ್ಣಾ ವಸ್ತಾರೆ ಅವರದ್ದು ಬಹುದೊಡ್ಡ ಕೊಡುಗೆ. ಅವರೊಟ್ಟಿಗೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಅಂದರೆ ಸುಮಾರು 2000ಕ್ಕೂ ಹೆಚ್ಚು ಅಧಿಕ ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡಿದಂಥವರು ನಮ್ಮ ಶಂಕರ್ ಪ್ರಕಾಶ್ ಸರು. ಇವತ್ತು ಅಪರ್ಣಾ ವಸ್ತಾರೆ ಅವರು ಇನ್ನಿಲ್ಲ ಅನ್ನುವಂಥ ಕಹಿ ಸತ್ಯವನ್ನು ಅರಗಿಸ್ಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯ ಆಗ್ತಾ ಇಲ್ಲ. ಸೊ ಅವ್ರ ಜೊತೆ ಒಡನಾಟ ಇತ್ತು, ಬಾಂಧವ್ಯ ಇತ್ತು, ಸ್ನೇಹ ಇತ್ತು. ಸೊ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಸೊ ನಮಗಿಂತ ತುಂಬ ಚೆನ್ನಾಗಿ ಅವ್ರಿಗೆ ಗೊತ್ತಿರುತ್ತೆ. ಸೊ ಬನ್ನಿ, ಪ್ರಕಾಶ್ ಸರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಶಂಕರ್ಜಿ, ನೀವು ಅವರೊಟ್ಟಿಗೆ 2000ಕ್ಕೂ ಅಧಿಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ ಅಂತ ಕೇಳ್ಪಟ್ಟಿದ್ವಿ. ನಾವು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಿಮ್ಮಿಬ್ಬರನ್ನ ವೇದಿಕೆ ಮೇಲೆ ನೋಡಿದ್ದೀವಿ. ಸೊ ನಿಮ್ಮ ಜೊತೆ ಅಂದರೆ ನಿಮ್ಮ ಮತ್ತು ಅಪರ್ಣಾ ಅವರ ಒಡನಾಟ ಹೇಗಿತ್ತು ಅನ್ನುವಂಥದ್ದು? ಒಡನಾಟ ತುಂಬ ಚೆನ್ನಾಗಿತ್ತು. ಎಲ್ಲಕ್ಕಿಂತ ಪ್ರಮುಖವಾಗಿ ಒಡನಾಟ ಅಂದರೆ ಅತ್ಯಂತ ವೃತ್ತಿಪರವಾಗಿ ಪ್ರೊಫೆಷ್ನಲ್ ರಿಲೇಷನ್ಶಿಪ್ ಇತ್ತು, ಪ್ರೊಫೆಷ್ನಲ್ ಸ್ನೇಹ ಇತ್ತು. ಇದು ಯಾಕೆ ಸಾಧ್ಯ ಆಯಿತು ಅಂತಂದರೆ ಅವರು ಅತ್ಯಂತ ಒಳ್ಳೆಯ ವ್ಯಕ್ತಿ, ಆ ವ್ಯಕ್ತಿತ್ವ ಚೆನ್ನಾಗಿತ್ತು. ಸೊ ವ್ಯಕ್ತಿ ಚೆನ್ನಾಗಿದ್ದಾಗ ಯಾವುದೇ ರೀತಿಯಾದಂತಹ ಡಿಫ್ರೆನ್ಸಸ್ ಇರಲ್ಲ. ಮತ್ತು ನಮ್ಮ ಮತ್ತು ಅವರ ನಡುವೆ ಯಾವುದೇ ಸ್ಪರ್ಧೆ ಇರಲಿಲ್ಲ. ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಬೇಕು, ಯಾವುದೋ ಒಂದು ಭರವಸೆಯಿಂದ ಆಯೋಜಕರು ನಮ್ಮನ್ನು ಕರೆದಿದ್ದಾರೆ, ಆ ಭರವಸೆಗೆ ಒಂಚೂರು ಹುಸಿ ಆಗಬಾರ್ದು, ಈ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡಿದ್ವಿ. ಸೊ ಇಟ್ ವಾಸ್ ಎ ಪ್ಯೂರ್ ಒಂಥರ ಮ್ಯಾಜಿಕ್. ಆ ರೀತಿ ನಿರೂಪಣಾ ಕ್ಷೇತ್ರದಲ್ಲಿ ಒಂದು ವೇದಿಕೆ ಮೇಲೆ ಬಂದ ತಕ್ಷಣ ಆ ಮ್ಯಾಜಿಕನ್ನು ಭಗವಂತ ಕ್ರಿಯೇಟ್ ಮಾಡ್ತಿದ್ರು ಅಂತ ಹೇಳ್ಬೋದು. ಸರ್, ಸ್ಪರ್ಧೆ ಇರಲಿಲ್ಲ ಅಂತ ತಾವೇ ಹೇಳಿದ್ರಿ. ಅಫ್ಕೋರ್ಸ್ ಎಲ್ಲ ಕ್ಷೇತ್ರದಲ್ಲೂ ಸ್ಪರ್ಧೆ ಇದ್ದೇ ಇರುತ್ತೆ. ಸೊ ಅವ್ರಿಗಿಂತ ನಾನು ಫಸ್ಟು, ನನಗೆ ಸಿಗಬೇಕು ಅವಕಾಶಗಳು ಅನ್ನೋಂಥದ್ದು. ಬಟ್ ನಿಮ್ಮ ಅವರ ಮಧ್ಯೆ ಯಾವತ್ತೂ ಇಷ್ಟು ವರ್ಷಗಳ ಕಾಲ ಒಂದು ದಿನನೂ ಸ್ಪರ್ಧೆ ಅನ್ನೋದು ಬರಲೇ ಇಲ್ವಾ ಅಂತಕ್ಕಂಥದ್ದು? ಖಂಡಿತ ಇಲ್ಲ. ಬಹುಶಃ ಜನ ಇದನ್ನು ಬಿಲೀವ್ ಮಾಡದೇ ಇರ್ಬೋದು, ಬಟ್ ಇದು ಖಂಡಿತವಾಗ್ಲೂ ನಿಜ. ಆ ರೀತಿಯಾದಂಥ ಒಂದು ಸಹೃದಯ ವಾತಾವರಣ ನಮ್ಮ ನಡುವೆ ಇತ್ತು. ಪ್ರಮುಖವಾಗಿ ಸ್ಪರ್ಧೆಗಿಂತ ಹೆಚ್ಚಾಗಿ ಯಾರು ನಮ್ಮ ಮೇಲೆ ಭರವಸೆ ಇಟ್ಟಿದ್ದಾರೋ ಆ ಕಾರ್ಯಕ್ರಮ ಚೆನ್ನಾಗಾಗಬೇಕು ಅನ್ನೋದಿತ್ತು. ಯಾವುದೇ ರೀತಿಯಾದಂಥ ಸೆಲ್ಫಿಶ್ ಮೋಟಿವ್ಸ್ ಇರಲೇ ಇರಲಿಲ್ಲ. ಇದು ನಮ್ಮಿಬ್ಬರ ಒಟ್ಟಿಗೆ ಕಾಂಬಿನೇಷನಲ್ಲಿ ನಾವು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಯಶಸ್ಸು ಸಿಕ್ಕಿದ್ದು ಬಹುಶಃ ಅದೇ ಕಾರಣ ಅಂತ ಹೇಳ್ಬೋದು. ಸರ್, ಅಪರ್ಣಾ ಅವರಿಗೆ ಕ್ಯಾನ್ಸರ್ ಇದೆ, ಮತ್ತು 2 ವರ್ಷಗಳಿಂದ ಅವ್ರು ಕ್ಯಾನ್ಸರ್ ಜೊತೆ ಹೋರಾಟ ಮಾಡ್ತಿದ್ದಾರೆ ಅನ್ನುವಂಥ ಸತ್ಯ ಕುಟುಂಬಕ್ಕೆ ಬಿಟ್ಟು ಬೇರೆಯವ್ರಿಗೆ ಗೊತ್ತಿರಲಿಲ್ಲ ಅನ್ನುವಂಥ ಮಾತಿದೆ. ಸೊ ಶಂಕರ್ ಸರ್ಗೆ ಏನಾದರೂ ಗೊತ್ತಿತ್ತಾ? ಯಾವತ್ತಾದರೂ ತನಗೆ ಕ್ಯಾನ್ಸರ್ ಇದೆ ಅನ್ನುವಂಥ ವಿಚಾರವನ್ನು ಹಂಚ್ಕೊಂಡಿದ್ರ ಅಪರ್ಣಾ? ಇದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ, ಯಾಕಂದ್ರೆ ನಾನು ಅವ್ರ ಕುಟುಂಬದ ಸದಸ್ಯ. ಸೊ ಕುಟುಂಬದ ಸದಸ್ಯರಿಗೆ ಮಾಹಿತಿ ಇತ್ತು ಅಂತ ತಾವು ಹೇಳಿದ್ರಿ. ಬಟ್ ಅವ್ರ ಆರೋಗ್ಯ ಸಮಸ್ಯೆ ಇತ್ತು. ನಾನು 3 ದಿನದ ಕೆಳಗೆ ಮಾತಾಡಿದೆ. ಇದು ನಮ್ಮ ಮತ್ತು ಅವರ ಕುಟುಂಬದ ನಡುವೆ ನಡೆದಂತಹ ಸಂವಾದ. ಸೊ ಆ ಕಾರಣದಿಂದ ದಯವಿಟ್ಟು ಅದನ್ನು ಅಲ್ಲೇ ಬಿಟ್ಬಿಡಿ. ಕೊನೆಯದಾಗಿ ನೀವು ಅಪರ್ಣಾ ಜೊತೆ ಮಾತನಾಡಿದಂಥ ಮಾತುಗಳು ಮತ್ತು ಅವರ ಜೀವನ ಪ್ರೀತಿ ಬಹಳ ದೊಡ್ಡದು. ಸೊ ಬದುಕಿನ ಬಗ್ಗೆ ಯಾವುದಾದ್ರೂ ಒಂದು ಇನ್ಸಿಡೆಂಟ್ಗಳನ್ನ ಶೇರ್ ಮಾಡ್ಕೊಂಡ್ರೆ, ಜೊತೆಗೆ ಯಾವ ಒಂದು ಮೂಮೆಂಟ್ನ ಇವತ್ತಿಗೂ ಕೂಡ ನೀವು ಚೆರಿಷ್ ಮಾಡ್ತೀರಾ, ಲೈಫಲ್ಲಿ ಈ ಥರದ ಇನ್ಸಿಡೆಂಟ್ನ ನಾನು ಮರೆಯಲ್ಲ ಅನ್ನೋದಾದ್ರೆ ಯಾವುದು? ಸಾಕಷ್ಟು ಇನ್ಸಿಡೆಂಟ್ಸ್ ಇದೆ. ಎಲ್ಲಕ್ಕಿಂತ ಚೆರಿಷ್ ಮಾಡುವಂಥದ್ದಂದ್ರೆ ಅವರಿಗೆ ಜೀವನದ ಮೇಲೆ ಬಹಳ ಆಸೆ ಇತ್ತು. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸಮಾಜದಲ್ಲಿ ಆಗುತ್ತಿರುವಂತಹ ಈ ನೆಗೆಟಿವ್ ಥಿಂಗ್ಸ್ ಏನಿದೆ, ಈ ನಕಾರಾತ್ಮಕ ಥಿಂಗ್ಸ್ಗಳ ಬಗ್ಗೆ ಸಾಕಷ್ಟು ಬೇಜಾರು ಮಾಡ್ಕೊಳ್ಳೋರು. ಹಾಗೆಯೇ ಕನ್ನಡದ ಭಾಷೆ ಬಗ್ಗೆ ಅಪರಿಮಿತವಾಗಿರ್ತಕ್ಕಂಥ ಅಭಿಮಾನ ಇತ್ತು. ಕನ್ನಡ ಭಾಷೆ ಉಳಿಬೇಕು, ಕನ್ನಡ ಭಾಷೆ ಬೆಳೀಬೇಕು, ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಶುದ್ಧ ಕನ್ನಡ ಮಾತಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಕನ್ನಡಿಗರಾಗಿರ್ತಕ್ಕಂಥ ನಾವು ಶುದ್ಧ ಕನ್ನಡವನ್ನು ಮಾತಾಡೋದು ಬಹಳ ಕಡಿಮೆ. ಆ ಶುದ್ಧ ಕನ್ನಡ ಇರಬೇಕು, ಅದಕ್ಕೆ ಸಾವು ಬರಬಾರ್ದು, ಈ ರೀತಿ ಕಾಳಜಿ ಇತ್ತು. ಬಹಳಷ್ಟು ಘಟನೆಗಳಿದೆ. ಒಟ್ಟಲ್ಲಿ ನಾವು ಅನೇಕ ಕಡೆ ಒಟ್ಟಿಗೆ ಪ್ರಯಾಣವನ್ನು ಮಾಡ್ತಾಯಿದ್ವಿ. ಆ ಸಂದರ್ಭದಲ್ಲಿ ಒಡನಾಟ ಇತ್ತು. ಹಾಗೆಯೇ ಅವರು ಮನೆಯಿಂದ ತರುವಂತಹ ತಿಂಡಿ ತಿನಿಸುಗಳಿರ್ಬೋದು, ಈ ರೀತಿ ಸಾಕಷ್ಟು ಅವರು ಒಂದು ರೀತಿ ಗೌರವಯುತವಾಗಿ ನಾವು ಒಟ್ಟಿಗೆ ಪ್ರಯಾಣವನ್ನು ಮಾಡಿದ್ವಿ. ಸಾಕಷ್ಟು ಘಟನೆಗಳು ಒಟ್ಟಿಗೆ. ಎಲ್ಲ ಕಾಮನ್ ಘಟನೆ ಒಂದಿಲ್ಲಪ್ಪ ಅಂತಂದರೆ, ಪ್ರತಿಯೊಂದು ಕಾರ್ಯಕ್ರಮದ ನಂತರ ಈಗ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅಂದರೆ ಕಮರ್ಷಿಯಲಿ ಇಟ್ಸ್ ಫೈನ್. ಆದರೆ ಪ್ರತಿಯೊಂದು ಕಾರ್ಯಕ್ರಮದ ನಂತರ ನಮಗೆ ಸಾಮಾನ್ಯವಾಗಿ ಎಲ್ಲರೂ ಪ್ರತಿಯೊಬ್ಬರು ಬಂದು ನಿಮಗೆ ಜವಾಬ್ದಾರಿ ವಹಿಸಿದ್ವಿ, ಕಾರ್ಯಕ್ರಮ ಯಶಸ್ವಿ ಆಯಿತು, ತುಂಬ ಧನ್ಯವಾದಗಳು, ಬಹುಶಃ ನೀವು ಭಾರತದಲ್ಲಿಯೇ ಅತ್ಯುತ್ತಮ ನಿರೂಪಕ ಜೋಡಿ ಅಂತ ಹೇಳ್ತಿದ್ರಲ್ಲ, ಆ ಕಾಂಪ್ಲಿಮೆಂಟನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ಆ ರೀತಿಯಾದಂಥ ಒಂದು ಕಾಂಪ್ಲಿಮೆಂಟ್ ಕಾರ್ಯಕ್ರಮದ ನಂತರ ಬಂದರೆ ನಾವು ಪಟ್ಟಂತಹ ಶ್ರಮ ಎಲ್ಲ ಒಂದು ಕ್ಷಣದಲ್ಲಿ ಮರ್ತೋಗ್ಬಿಡ್ತಿತ್ತು. ಅದು ನಮ್ಮಿಬ್ಬರ ಹೆಗ್ಗಳಿಕೆ ಅಂತ ಹೇಳಬೇಕು. ಈಗ ನೀವು ಕರೀತೀರ ಕಾರ್ಯಕ್ರಮಕ್ಕೆ, ನಾವು ಆ ಕಾರ್ಯಕ್ರಮ ಚೆನ್ನಾಗಿ ಮಾಡಿದಾಗ ತುಂಬ ಚೆನ್ನಾಗಿ ಬಂತು, ಧನ್ಯವಾದಗಳು, ಅಷ್ಟೇ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು. ಇಷ್ಟನ್ನೇ ಇಟ್ಕೊಂಡು ನಾವು ಮುಂದುವರೆದ್ವಿ. ಸರ್, ಅಪರ್ಣಾ ಅವರ ಸಾವನ್ನ ನೋಡ್ತಾ ಹೋದ್ರೆ ಬದುಕು ಎಷ್ಟು ನಶ್ವರ ಅಂತ ಅನ್ಸ್ಬಿಡುತ್ತೆ. ಈ ನಿನ್ನೆ ಇದ್ದವ್ರು ಇವತ್ತಿರಲ್ಲ, ಇವತ್ತಿದ್ದವರು ನೆಕ್ಸ್ಟ್ ಮೂಮೆಂಟಲ್ಲಿ ಇರಲ್ಲ. ಸೊ ಇಷ್ಟಕ್ಕೋಸ್ಕರ ಎಷ್ಟೆಲ್ಲ ಹೋರಾಟ, ಎಷ್ಟೆಲ್ಲ ಒಡೆದಾಟ. ಸೊ ಬದುಕನ್ನ ಹೇಗೆ ನೋಡಬೇಕು, ಈ ಥರದ ಅಪರ್ಣಾ ಅವರು ಇನ್ನಿಲ್ಲ ಅನ್ನೋಂಥದ್ದನ್ನು ನೆನಪು ಮಾಡ್ಕೊಳ್ಳೋದ್ರ ಜೊತೆಗೆ ಬದುಕನ್ನು ಹೇಗೆ ನೋಡಬೇಕು ಅಂತ ಹೇಳ್ತಾರೆ ಶಂಕರ್ ಅವರು. ಬದುಕನ್ನು ಹೇಗೆ ನೋಡಬೇಕು ಅಂದರೆ ಸಕಾರಾತ್ಮಕವಾಗಿ ನೋಡಬೇಕು. ಇಲ್ಲಿ ನಮ್ಮ ಎಕ್ಸ್ಪೈರಿ ಪೀರಿಯಡನ್ನು ಭಗವಂತ ಬರೆದು ಕಳಿಸಿರ್ತಾರೆ. ಆ ಎಕ್ಸ್ಪೈರಿ ಪೀರಿಯಡನ್ನು ದಾಟಿ ಯಾರಿಗೂ ಹೋಗೋಕ್ಕಾಗಲ್ಲ. ಆದರೆ ಅಪರ್ಣಾ ಅವರು ಬಹಳ ಬೇಗ ನಮ್ಮನ್ನು ಅಗಲಿದ್ದು ಅತ್ಯಂತ ದುಃಖದಾಯಕವಾಗಿರ್ತಕ್ಕಂಥ ಸಂಗತಿ. ಆ ನಶ್ವರತೆಯ ಬಗ್ಗೆ ನಾವು ತಿಳ್ಕೊಂಡು
ನಮ್ಮ ಕೆಲಸವನ್ನು ಅತ್ಯಂತ ಕಾಳಜಿಯಿಂದ ಯಾವುದೇ ರೀತಿಯಾದಂತಹ ಸೆಲ್ಫಿಶ್ನೆಸ್ ಇಲ್ಲದೆ ನಾವು ಕೆಲಸವನ್ನು ಮಾಡಬೇಕು. ಆ ಭಗವಂತ ಕೊಟ್ಟಿದ್ದನ್ನು ಪಾಲಿಗೆ ಬಂದಿದ್ದ ಪಂಚಾಮೃತ ಅಂತ ನಾವು ಸ್ವೀಕಾರ ಮಾಡಬೇಕು. ಈ ರೀತಿ ನಾವು ಜೀವನವನ್ನು ಮಾಡಿದ್ರೆ ಬಹುಶಃ ತೃಪ್ತಿ ಸಿಗುತ್ತೆ. ಜೀವನದಲ್ಲಿ ನಾವು ಗುರಿಗಳನ್ನು ಇಟ್ಕೋಬೇಕು. ಈ ರೀತಿ ನಾನು ಆಗಬೇಕು, ಅದು ಅವ್ರಾಗ್ಬಿಟ್ರು ನಾನಾಗಲಿಲ್ವಲ್ಲ, ಈ ರೀತಿಯಾದಂಥ ಒಂದು ಮನೋಭಾವ ಇರಬಾರ್ದು. ನಾನು ಆ ರೀತಿ ಆಗಬೇಕು, ಆಗೋಣ. ಅವ್ರು ನನ್ನ ರೋಲ್ ಮಾಡೆಲ್, ಅಂದರೆ ಅವ್ರು ನನ್ನನ್ನು ಒಂದು ಗುರುವಾಗಿ, ಮಾನಸಿಕ ಗುರುವಾಗಿ ನಾವು ಅವರನ್ನು ಸ್ವೀಕಾರ ಮಾಡಿಕೊಂಡು ನಾವು ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು. ಖಂಡಿತವಾಗ್ಲೂ ಯಶಸ್ಸು ಸಿಗುತ್ತೆ. ಯಶಸ್ಸು ಸಿಗಲಿಲ್ಲ ಅಂದರೆ ನಮ್ಗೆ ಬಂದಂತಹ ಯಶಸ್ಸಿನಲ್ಲೇ ನಾವು ಸುಖವನ್ನು ಪಡ್ಕೊಂಡು ಇನ್ನಷ್ಟು ತುಡಿತದಿಂದ ನಾವು ಕೆಲಸವನ್ನು ಮಾಡಬೇಕು. ಕಡೆಯ ಹಂತದವರೆಗೂ ಒಳ್ಳೆಯ ಕೆಲಸ ಮಾಡಬೇಕು, ಪಾಸಿಟಿವ್ ಆಗಿರಬೇಕು, ಪಾಸಿಟಿವ್ ನೇಚರ್ ಇಟ್ಕೋಬೇಕು ಅನ್ನೋದೇ ನನ್ನ ಸಂದೇಶ. ಥ್ಯಾಂಕ್ ಯು. ಇದಿಷ್ಟು ಶಂಕರ್ ಪ್ರಕಾಶ್ ಸರ್ ಅವರ ಮಾತುಗಳಾಗಿತ್ತು. ಬದುಕನ್ನು ಹೇಗೆ ನೋಡಬೇಕು ಅನ್ನುವಂಥದ್ದನ್ನು ತುಂಬ ಚೆನ್ನಾಗಿ ಹೇಳಿದ್ರು. ಸಕಾರಾತ್ಮಕವಾಗಿ ಯೋಚನೆ ಮಾಡಿದ್ರೆ, ಸೊ ಒಳ್ಳೆ ಕೆಲಸದ ಕಡೆಗೆ ನಾವು ಸಾಗಿದ್ರೆ ಅಂದರೆ ಒಂದು ಅದ್ಭುತವಾದ ಜೀವನ ನಡೆಸ್ಬೋದು. ಬಟ್ ಅಪರ್ಣಾ ವಸ್ತಾರೆಯವರು ಇಷ್ಟು ಬೇಗ ನಮ್ಮನ್ನು ಅಗಲ್ತಾರೆ ಅಂತ ಭಾವಿಸಿರಲಿಲ್ಲ. ಸೊ ಕ್ಯಾನ್ಸರ್ ಜೊತೆ ಹೋರಾಡಿದ್ರು ಸಾಕಷ್ಟು ಸಮಯಗಳ ಕಾಲ. ಸೊ ಭಗವಂತ ಅವರನ್ನು ಕಿತ್ಕೊಂಡಿದ್ದಾನೆ. ನಾನು ಅವರೊಟ್ಟಿಗೆ ತುಂಬ ಒಳ್ಳೊಳ್ಳೆ ಸಮಯಗಳನ್ನು, ಅಂದರೆ ಸಾಕಷ್ಟು ವೇದಿಕೆಗಳನ್ನು ಹಂಚ್ಕೊಂಡ್ವಿ. ನಮ್ಮಿಬ್ಬರ ಮಧ್ಯೆ ಯಾವತ್ತೂ ಕೂಡ ಕಾಂಪಿಟೇಷನ್ ಇರಲಿಲ್ಲ ಅನ್ನುವಂಥ ಮಾತುಗಳನ್ನು ಹಂಚ್ಕೊಂಡ್ರು. ಏನೇ ಆದರೂ ಕೂಡ ಅಪರ್ಣಾ ವಸ್ತಾರೆಯವರ ಒಂದು ದೈಹಿಕ ಅಗಲಿಕೆ ಇದೆಯಲ್ಲ, ಅದು ಕನ್ನಡ ಚಿತ್ರರಂಗಕ್ಕೆ ಮತ್ತು ಕರ್ನಾಟಕಕ್ಕೆ ಒಂದು ತುಂಬಲಾರದ ನಷ್ಟ ಅಂತಲೇ ಹೇಳ್ಬೋದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.